ನಾಗೇಂದ್ರ ಅವರು ಮಾತಾಡುವಂಥ ಒಂದು ಪ್ರಯತ್ನದಲ್ಲಿ ಅವರು DCM ಅವರು ಆ ರೀತಿ ಹೇಳಿಕೆ ಕೊಟ್ಟಿಲ್ಲ. ಜನಾರ್ದನ್ ರೆಡ್ಡಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳೋದ್ರ ಮೂಲಕ ಪದೇ ಪದೇ ಅದನ್ನು ಸತ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಬೆಂಗಳೂರು ಮೀಡಿಯಾ ಮುಂದೆನೇ ಏನ್ರಿ ಅವ್ರ ಮನೆ ಮುಂದೆ ಬ್ಯಾನರ್ ಕಟ್ಟಬಾರ್ದು ಅಂತಲೂ ಹೇಳಿದರು. ಅದೇ ಸನ್ಮಾನ್ಯ DK ಶಿವಕುಮಾರ್ ಅವರೇ ಇರಾನು ಮತ್ತು ಅಮೆರಿಕದಿಂದ ಸೆಕ್ಯೂರಿಟಿ ತೊಗೊಂಡು ಬರ್ರಿ ಅಂತ ಹೇಳಿದರು. ಅದೇ DK ಶಿವಕುಮಾರ್ ಅವರೇ ಬಳ್ಳಾರಿಗೆ ಬಂದು ಗುಂಡು ಇಲ್ಲಿ ತಗಲಿದ್ದೇನಾ, ಎದೆಗೆ ತಗಲಿದ್ದೇನಾ, ಹೊಟ್ಟೆಯಲ್ಲಿ ಹೋಗಿದ್ದೇನಾ ಅಂತೇಳಿ ಹೇಳಿದ ವಿಡಿಯೋಗಳೇ ಇದೆ. ಸೊ ಇಲ್ಲಿ ಸುಳ್ಳು ಹೇಳುವಂಥ ಒಂದು ಪರಿಸ್ಥಿತಿನೇ ಇಲ್ಲ. ಅವ್ರು ಹೇಳಿದ್ದೇನೆ ನಾನು ಉಲ್ಲೇಖ ಮಾಡಿ ಇವತ್ತು ಸದನದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ನಾನು ಅದಕ್ಕೆ ಹೇಳಿದೆ, ನನ್ನ ವಿಡಿಯೋಗಳು ಮಾಧ್ಯಮಗಳೇ ಸಾಕ್ಷಿ. ಬಳ್ಳಾರಿಯಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಮೊದಲು ಕ್ಷಣದಿಂದ ಆಗಿರೋ ಪ್ರತಿಯೊಂದು ಘಟನೆ ಅಲ್ಲಿರುವಂಥ ಯುವಕರು ವಿಡಿಯೋ ತೆಗೆದಿದ್ದು ಮತ್ತು ಮಾಧ್ಯಮದ ಬಳ್ಳಾರಿ ನಮ್ಮ ಕ್ಯಾಮ್ರಾಮನ್ಗಳು ಪತ್ರಕರ್ತರನ್ನ ನಾನು ನಿಜವಾಗ್ಲೂ ಕೂಡ ಅಭಿನಂದಿಸಬೇಕು. ಏನಂದರೆ ಅವ್ರು ನಿಜವಾಗ್ಲೂ ಕೂಡ ಆ ರಾಜಶೇಖರ್ ಅನ್ನೋಂಥವನ್ನ ಗನ್ ಪಾಯಿಂಟಲ್ಲಿ ಕೊಲೆ ಮಾಡೋ ಸಂದರ್ಭದಲ್ಲಿ ನಾನು ಸುಮಾರು 5-6 ಮಂದಿ ಕ್ಯಾಮ್ರಾಮನ್ಗಳು ಮಾಧ್ಯಮದ ಸ್ನೇಹಿತರು ಕೂಡ ಅಲ್ಲಿದ್ದರು. ಇಲ್ಲದೆ ಹೋದರೆ ಆ ವಿಡಿಯೋಗಳು ನಮ್ಗೆ ಸಿಗ್ತಾ ಇದ್ದಿಲ್ಲ. ಅದನ್ನೇ ನಾನು ಮತ್ತೆ ಮೀಡಿಯಾಗೆ ನಾನು ಬಿಡುಗಡೆ ಮಾಡಿದ್ದು. ಸೊ ಪ್ರತಿಯೊಂದು ಸಾಕ್ಷಿ ಸಮೇತ ಕ್ಷಣ ಕ್ಷಣಕ್ಕೂ ಮನೆ ಹತ್ರ 7 ಗಂಟೆಯಿಂದ ಫೈರಿಂಗ್ ಆಗಿರೋದ್ರಿಂದ ಹಿಡಿದು ಆ ರಾಜಶೇಖರ್ ಕೊಲೆ ಆಗಿರೋದ್ರಿಂದ ಹಿಡಿದು MLA 5,000 ಜನಗಳ ಜೊತೆ ಬಂದಿರೋದ್ರಿಂದ ಹಿಡಿದು DK ಶಿವಕುಮಾರ್ ಮಾತಾಡಿರೋದು ಎಲ್ಲವೂ ಮಾಧ್ಯಮಗಳ ಮುಂದೆನೇ ಇದೆ. ಅದನ್ನೇ ನಾನು ಕೊಟ್ಟಿರೋದು. ಮತ್ತು ಅಲ್ಲಿ ಸದನದಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಕೂಡ ನಾಗೇಂದ್ರ ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೊಂದು. ಮತ್ತು ಸನ್ಮಾನ್ಯ ಶ್ರೀರಾಮುಲು ಅವರು ಮಾತಾಡಿದ್ದೇನು ಅವತ್ತು ಸಾರ್ವಜನಿಕ ಸಭೆಯಲ್ಲಿ, ಇವತ್ತು ನಾರಾ ಭರತ್ ರೆಡ್ಡಿಯನ್ನು ಆ ಕೊಲೆಗಡುಕನನ್ನು ಬಂಧನ ಮಾಡದೆ ಹೋದ ಪಕ್ಷದಲ್ಲಿ ನಾಳೆ ನಮ್ಮ BJP ಸರ್ಕಾರ ನಮಗೂ ಅಧಿಕಾರ ಬಂದರೆ ಪಾತಾಳದಲ್ಲಿ ಇದ್ದರೂ ಕೂಡ ಹುಡುಕಿ ನಾನು ಇಟ್ಕೊಂಡು ಬರ್ತೀನಿ, ನಾವು ಬಿಡಲ್ಲ ಅವ್ರನ್ನ, ತಪ್ಪು ಮಾಡಿರೋರನ್ನ ಅಂತೇಳಿ ಶ್ರೀರಾಮುಲು ಅವ್ರು ಹೇಳಿದ್ದು. ಅದನ್ನು ವಿಡಿಯೋದಲ್ಲಿದೆ. ಅದು ಸಾರ್ವಜನಿಕ ಸಭೆಯಲ್ಲಿ ಶ್ರೀರಾಮುಲು ಅವ್ರು ಹೇಳಿರೋದು. ಇವತ್ತು ನಾಗೇಂದ್ರ ನಾನು ಹುಡುಕಿ ಹೊಡಿತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಭಯಭೀತರಾಗಿಬಿಟ್ಟಿದ್ದಾರೆ ಅಂತೇಳಿ ಇವತ್ತು ಮಾತಾಡೋ ಮಾತುಗಳು ಇದೆಲ್ಲ ಕೂಡ ನಾಗೇಂದ್ರ, ಯಾಕಂದರೆ 187 ಕೋಟಿ ವಾಲ್ಮೀಕಿ ಜನಾಂಗದ ಒಬ್ಬ ನಾಯಕನಾಗಿ, ಆ ಶಾಸಕನಾಗಿ ಆ ಹಣನೇ ನುಂಗ್ಬಿಟ್ಟಿರೋಂಥವ್ರು. ಹಾಗಾಗಿ ಇವತ್ತು ನಾಗೇಂದ್ರಿಗೆ ನೈತಿಕತೆಯೇ ಇಲ್ಲ ಶ್ರೀರಾಮುಲು ಬಗ್ಗೆ ಮಾತಾಡೋದಕ್ಕೆ. ಶ್ರೀರಾಮುಲು ಅವರಿಗೆ ಇವತ್ತಿನವರೆಗೂ ಕೂಡ 4 ಬಾರಿ ಸಚಿವರಾಗಿದ್ದರೂ ಕೂಡ 5 ಬಾರಿ MLA ಆಗಿ, ಸಂಸದರಾಗಿ, ಸಚಿವರಾದರೂ ಕೂಡ ಇವತ್ತು ಆ ಜನಾಂಗಕ್ಕೆ ಶ್ರೀರಾಮುಲು ಸಹಾಯ ಮಾಡಿದ್ದಾನೆ ಹೊರತು ಯಾರಿಗೂ ಮೋಸ ಮಾಡಿಲ್ಲ. ಇವತ್ತು ನೀನು ಆ ಮೊದಲನೇ ಬಾರಿ ಮಂತ್ರಿ ಆಗಿದ್ದೇ ಇಲ್ಲ, 187 ಕೋಟಿ ನುಂಗ್ಬಿಟ್ಟಿದ್ದಾನೆ. ಮತ್ತು CBI ಅವರು ಹೈಕೋರ್ಟ್ಗೆ ಇವತ್ತು ಹಾಕಿರೋ ಅಫಿಡವಿಟ್ಗಳ ವಿಚಾರ ಭಾಳ ಇದೆ. ಅದನ್ನು ನಾನು ಇನ್ನೂ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಬೆಚ್ಚು ಬೀಳುವಂಥ ರೀತಿಯಲ್ಲಿ ಭಾಳಷ್ಟು ವಿಚಾರಗಳಿದೆ. ಅದನ್ನು ಈ ಸಮಯದಲ್ಲಿ ವಿಷಯಾಂತರ ಆಗೋದು ಬೇಡ. ಇವತ್ತು ಬಳ್ಳಾರಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ನಾಳೆ ಸೋಮವಾರ ಉತ್ತರ ಕೊಡೋ ಟೈಮ್ನಲ್ಲಿ ಅವರೇನು CBIಗೆ ಕೊಡ್ತಾರಾ ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜನ್ನು ಅವ್ರು ನೇಮಕ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ನಮ್ಮ ಮುಂದಿನ ಹೋರಾಟ ಮತ್ತು ಇವರೆಲ್ಲರೂ ಇನ್ನೂ ಭಾಳ ವಿಚಾರಗಳನ್ನ ಮೀಡಿಯಾ ಮುಂದೆ ನಾನು ಹೇಳೋದಾಗುತ್ತೆ. ಇಲ್ಲ, ಖಂಡಿತವಾಗ್ಲೂ ಕೂಡ 31ನೇ ತಾರೀಕು ಅಸೆಂಬ್ಲಿ ಮುಗಿಯುತ್ತೆ ಅಂತ ನಾವು ಅಂದ್ಕೊಂಡಿದ್ದು. ಇವತ್ತು ಕೂಡ ವಿಜೇಂದ್ರ ಅವರು ನಾನು ಇಬ್ಬರು ಕೂಡ ಮಾತಾಡಿದ್ದೀವಿ. ನಾವು ನಾಳೆ ಬುಧವಾರಕ್ಕೆ ಅಸೆಂಬ್ಲಿ ಮುಗಿದ ತಕ್ಷಣ ದೆಹಲಿಗೆ ನಾವೆಲ್ಲರೂ ಕೂಡ ಹೋಗ್ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ ಏನು ನಡೀತಾ ಇದೆ, ಏನು ಮಾತಾಡ್ತಾ ಇದ್ದಾರೆ, ಆ ವಾಲ್ಮೀಕಿ ಹೆಸರಲ್ಲಿ ಇವತ್ತು ಶ್ರೀರಾಮುಲು ಅವರಿಗೆ ನೋವಾಗಿರೋದೇನು ಅಂತಂದರೆ, ಒಂದು ವಾಲ್ಮೀಕಿ ಹಗರಣ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಆ ವಾಲ್ಮೀಕಿ ಹೆಸರಲ್ಲಿ 187 ಕೋಟಿ ಹಣ ನುಂಗೋದನ್ನ ಜೊತೆಗೆ ಒಬ್ಬ ಅಮಾಯಕ ಶಿವಮೊಗ್ಗದಲ್ಲಿ ಒಬ್ಬ ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಟ್ಟರು. ಎರಡನೇದು, ಅದೇ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಬಳ್ಳಾರಿಯಲ್ಲಿ ಸರ್ಕಿಲಲ್ಲಿ ಸ್ಟ್ಯಾಚು, ಬ್ರಾಂಜ್ ಸ್ಟ್ಯಾಚು ಇದೆ. 25 ವರ್ಷದ ಹಿಂದೆಯೇ ನಾವು ಓಪನ್ ಮಾಡಿದ್ದೀವಿ. ವಾಲ್ಮೀಕಿ ವೃತ್ತ ಅಂತ ಹೆಸರಿಟ್ಟಿದ್ದೀವಿ. ಇವತ್ತು ಇನ್ನೊಂದು ಸ್ಟ್ಯಾಚು ಬರೀ 50 ಅಡಿ ಡಿಫ್ರೆನ್ಸಲ್ಲೇ, ನೀವೇ ಮೀಡಿಯಾದವರೆಲ್ಲ ನೋಡಿದ್ದೀರಿ. ಮತ್ತೆ ಇನ್ನೊಂದು ಪುತ್ಥಳಿ ಇಡುವಂಥ ಒಂದು ಕೆಲಸಕ್ಕೆ ಅಂದರೆ ಜಗಳ ತಗೊಳ್ಳೋಂಥ ಪ್ರಯತ್ನ ಮಾಡಿದ್ರು. ನಾವು ಅದಕ್ಕೆ ಯಾರೂ ಬಾಯಿ ತೆಗೆದಿಲ್ಲ. ಮತ್ತೆ ಬ್ಯಾನರ್ ನೆಪ ಇಟ್ಕೊಂಡ್ರು, ಮತ್ತೆ ಗಲಾಟೆ ಶುರು ಮಾಡಿದರು. ಅವರ ಕಾರ್ಯಕರ್ತನೇ ಇನ್ನೊಬ್ಬ ಇವತ್ತು ಡೆತ್ ಆಗಿದ್ದಾನೆ. ನಮ್ಮ ಮನೆ ಮೇಲೆ ಬ್ಯಾನರ್ ಗಲಾಟೆ ಇಟ್ಕೊಂಡು ದಾಳಿ ಮಾಡಿದ್ರು. ಅಂದರೆ ವಾಲ್ಮೀಕಿ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿ ಇನ್ನೆಷ್ಟು ಮಂದಿ ಪ್ರಾಣ ನೀವು ತೆಗಿತೀರಿ ಅನ್ನುವಂಥ ವಿಚಾರದಲ್ಲಿ ಇವತ್ತು ಶ್ರೀರಾಮುಲು ಅವರು ಧ್ವನಿ ಎತ್ತಿ ಅವರು ಪಾದಯಾತ್ರೆ ಮಾಡುವಂಥ ಒಂದು ವಿಚಾರದಲ್ಲಿ ಪಕ್ಷದ ರಾಜ್ಯದ ನಾಯಕರು ಎಲ್ಲರೂ ಕೂಡ ಒಪ್ಪಿಗೆ ಸೂಚಿಸಿ ಕೋರ್ ಕಮಿಟಿಯಿಂದ ಇವತ್ತು ದೆಹಲಿಗೆ ಕಳಿಸಿದ್ದಾರೆ.
ನಾಳೆ 2ನೇ ತಾರೀಕು ಒಳಗಡೆ ಮುಖ್ಯಮಂತ್ರಿಗಳು CBI ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅವ್ರ ನಿರ್ಧಾರ ಏನು ತಿಳಿಸ್ತಾರೋ ಅದ್ರ ಮೇಲೆ ನಾವೆಲ್ಲರೂ ಕೂಡ ಡೆಲ್ಲಿಗೆ ಹೋಗಿ ಪಾದಯಾತ್ರೆ ವಿಷಯದಲ್ಲಿ ಒಂದು ದಿನಾಂಕ ಫಿಕ್ಸ್ ಮಾಡ್ತಾರೆ.